ಫಸ್ಟ್ ಕ್ವಶನ್ ಇಲ್ಲಿ ಏನ್ ಕೇಳ್ತಾ ಇದಾರೆ ನೋಡ್ರಿ, ಎ ಎನ್ ಎಸ್ ಎನ್ ಮತ್ತೆ ಎಸ್ ಎನ್ ಮೈನಸ್ ಒನ್ಗೆ ಈ 4 ಆಪ್ಷನ್ ಅಲ್ಲಿ ಯಾವ್ದು ಕರೆಕ್ಟ್ ಫಾರ್ಮುಲಾ ಅಂತ ಕೇಳ್ತಾ ಇದಾರೆ. ಓಕೆ, ಸೊ ನಮಗ್ ಬೇಸಿಕ್ ಏನ್ ಗೊತ್ತಿರ್ಬೇಕಂದ್ರೆ, ಈಗ ನನಗೆ ಎ3 ಬೇಕು ಅನ್ಕೊಳ್ರಿ, ನಾನು ಏನಂತ ಬರಿಬಹುದು, ಎಸ್3 ಮೈನಸ್ ಎಸ್2 ಅಂತ ಬರಿಬಹುದು. ಅದೇ ನನಗೆ ಎ4 ಬೇಕಂದ್ರೆ ಎಸ್4 ಮೈನಸ್ ಎಸ್3 ಅಂತ ಬರಿಬಹುದು. ಅದೇ ನನಗೆ ಎ10 ಬೇಕಂದ್ರೆ ಎಸ್10 ಮೈನಸ್ ಎಸ್9 ಅಂತ ಬರಿಬಹುದು. ಅದೇ ರೀತಿ ಇದನ್ನ ಜನರಲ್ ಫಾರ್ಮ್ ಆಗಿ ಬರೆದ್ರೆ ಎ ಎನ್ ಅಂತ ಬರೆದ್ರೆ ಎ ಎನ್ ಇಸ್ ಈಕ್ವಲ್ ಟು ಎಸ್ ಎನ್ ಮೈನಸ್ ಎಸ್ ಎನ್ ಮೈನಸ್ ಒನ್. ಈಗ ನೀವೇ ನೋಡಿದ್ರೆ ಇಲ್ಲಿ 10 ತಗೊಂಡ್ರೆ ಎ10 ತಗೊಂಡ್ರೆ ನಾನೇನ್ ತಗೊಂಡ್ರೆ ಎಸ್10 ಮೈನಸ್ ಎಸ್9. ಅದೇ ರೀತಿ ಇಲ್ಲಿ ಎನ್ ತಗೊಂಡ್ರೆ ಇಲ್ಲಿ ಎನ್ ತಗೋಬೇಕು. ಇಲ್ಲಿ ಏನಾಯ್ತು, 10 ಅಲ್ಲಿ 1 ಹೋದ್ರೆ 9 ಬಂತು. ಅದೇ ರೀತಿ ಇಲ್ಲಿ ಎನ್ ತಗೊಂಡ್ರೋದ್ರಿಂದ ಎನ್ ಮೈನಸ್ 1 ತಗೋಬೇಕು. ಸೊ ಇದು ಬಂದ್ಬಿಟ್ಟು ಕರೆಕ್ಟ್ ರಿಲೇಶನ್ಶಿಪ್. ಓಕೆ, ಸೊ ಆಪ್ಷನ್ ಬಿ ಬಂದ್ಬಿಟ್ಟು ರೈಟ್ ಆನ್ಸರ್. ಓಕೆ, ಈಗ ಸೆಕೆಂಡ್ ಕ್ವಶನ್ ನೋಡೋಣ. ಓಕೆ, ಸೆಕೆಂಡ್ ಕ್ವಶನ್ ಏನ್ ಕೊಟ್ಟಿದ್ದಾರೆ ನೋಡ್ರಿ, ದ ಆಂಗಲ್ ಬಿಟ್ವೀನ್ ದ ಟ್ಯಾಂಜೆಂಟ್ ಎಟ್ ಎ ಪಾಯಿಂಟ್ ಆಫ್ ಎ ಸರ್ಕಲ್ ಅಂಡ್ ರೇಡಿಯಸ್ ಥ್ರೂ ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಈಸ್. ಓಕೆ, ಸಿಂಪಲ್ ಆಗಿ ಅವ್ರು ಏನ್ ಕೇಳ್ತಾ ಇದಾರೆ, ಆಂಗಲ್ ಬಿಟ್ವೀನ್ ಟ್ಯಾಂಜೆಂಟ್ ಅಂಡ್ ರೇಡಿಯಸ್. ಸೊ ಎಷ್ಟಿರುತ್ತೆ ಆಂಗಲ್, 90 ಡಿಗ್ರಿ ಇರುತ್ತೆ. ಸೊ ಆಪ್ಷನ್ ಸಿ ಬಂದ್ಬಿಟ್ಟು ರೈಟ್ ಆನ್ಸರ್. ಓಕೆ, ಈಗ ಥರ್ಡ್ ಕ್ವಶನ್ ಇವ್ರು ಏನ್ ಕೇಳ್ತಾ ಇದಾರೆ ನೋಡ್ರಿ, ದ ಲೈನ್ಸ್ ರೆಪ್ರೆಸೆಂಟೆಡ್ ಬೈ ಎ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಇನ್ 2 ವೇರಿಯೇಬಲ್ಸ್ ಹ್ಯಾವಿಂಗ್ ನೋ ಸೊಲ್ಯೂಷನ್. ಓಕೆ, ನೋ ಸೊಲ್ಯೂಷನ್ ಇರ್ಬೇಕಂದ್ರೆ ಯಾವ ಲೈನ್ಸ್ ಇರಬೇಕು, ಪ್ಯಾರಲಲ್ ಲೈನ್ಸ್ ಇರಬೇಕು. ಸೊ ಆಪ್ಷನ್ ಎ ಬಂದ್ಬಿಟ್ಟು ರೈಟ್ ಆನ್ಸರ್. ಓಕೆ, ಈಗ ಫೋರ್ತ್ ಕ್ವಶನ್ ಅವ್ರು ಏನ್ ಕೇಳ್ತಾ ಇದಾರೆ ನೋಡ್ರಿ, ವಾಲ್ಯೂಮ್ ಆಫ್ ಎ ಕ್ಯೂಬಾಯ್ಡ್ ಹೂಸ್ ಲೆಂತ್ ಈಸ್ ಎಲ್, ಬ್ರೆಡ್ತ್ ಈಸ್ ಬಿ ಅಂಡ್ ಹೈಟ್ ಈಸ್ ಹೆಚ್, ಯೂನಿಟ್ ಈಸ್. ಸೊ ನಮಗೆ ಫಾರ್ಮುಲಾ ಏನ್ ಗೊತ್ತು, ವಾಲ್ಯೂಮ್ ಆಫ್ ಕ್ಯೂಬಾಯ್ಡ್ ಇಸ್ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್. ಸೊ ಆಪ್ಷನ್ ಡಿ ಬಂದ್ಬಿಟ್ಟು ರೈಟ್ ಆನ್ಸರ್. ಫಿಫ್ತ್ ಕ್ವಶನ್ ನೋಡ್ರಿ, ಇಲ್ಲಿ ಏನ್ ಕೇಳ್ತಾ ಇದಾರೆ, ವಿಚ್ ಆಫ್ ದ ಫಾಲೋಯಿಂಗ್ ಕ್ಯಾನ್ ಬಿ ದ ಪ್ರಾಬಿಲಿಟಿ ಆಫ್ ಎನ್ ಇವೆಂಟ್. ಓಕೆ, ಸೊ ಪ್ರಾಬಿಲಿಟಿ ಏನೇನಾಗಿರ್ಬೋದು, 0 ಇರ್ಬೋದು, ಇಲ್ಲ 1 ಇರ್ಬೋದು, ಇಲ್ಲ ಅವ್ರ ಮಧ್ಯ ಯಾವ್ದಾದ್ರು ನಂಬರ್ ಇರ್ಬೋದು. ಓಕೆ, ಸೊ 0 ಇರ್ಬೋದು, 1 ಇರ್ಬೋದು, ಆಮೇಲೆ ಅವ್ರ ಮಧ್ಯ ನಂಬರ್ ಯಾವ್ದಾದ್ರು ಇರ್ಬೋದು. ಓಕೆ, ಸೊ ಪ್ರಾಬಿಲಿಟಿ ಇಷ್ಟೇ ಇರಕ್ ಚಾನ್ಸಸ್ ಇರೋದು. ಈಗ ನೋಡ್ರಿ 1/5 ಅಂದ್ರೆ ಇದು ಡೆಸಿಮಲ್ ಅಲ್ಲಿ ಬರೆದ್ರೆ ಏನಾಗುತ್ತೆ, 0.2 ಆಗುತ್ತೆ. ನೀವೇ ನೋಡ್ರಿ 1 ನ 5 ಇಂದ ಡಿವೈಡ್ ಮಾಡಿದ್ರೆ ಏನಾಗುತ್ತೆ, ಓಕೆ 1 ಪಾಯಿಂಟ್ ಇಡ್ತೀನಿ, 0 5 2 10. ಸೊ ನಥಿಂಗ್ ಬಟ್ ಏನಾಯ್ತು, 0.2. ಈಗ 5 ಅಲ್ಲಿ ಅರ್ಧ ಮಾಡಿದ್ರೆ ಏನಾಗುತ್ತೆ, 2.5 ಆಗುತ್ತೆ. ಓಕೆ, ಸೊ ಇದನ್ನ ಎರೇಸ್ ಮಾಡ್ತೀನಿ. ಈಗ ನೀವೇ ನನಗೆ ಹೇಳ್ರಿ. ಓಕೆ, ಸೊ ಈಗ 0.2 ಇರ್ಬೋದಾ, ಇರ್ಬೋದು, ಯಾಕಂದ್ರೆ 0 ಮತ್ತೆ 1 ಮಧ್ಯೆ ಇದೆ. 1.5 ಇರಲ್ಲ, 1.5 1 ಕಿಂತ ಜಾಸ್ತಿ ಇದೆ, ಇದು ಇರಲ್ಲ. 2.5 ಇದು ಕೂಡ 1 ಕಿಂತ ಜಾಸ್ತಿ ಇದೆ, ಇದು ಇರಲ್ಲ. ಆಮೇಲೆ -5, ಸೊ ನೆಗೆಟಿವ್ ಪ್ರಾಬಿಲಿಟಿ ಯಾವತ್ತೂ ಇರಲ್ಲ. ಸೊ ಇವು 3 ಚಾನ್ಸ್ ಇಲ್ಲ. ಆಪ್ಷನ್ ಎ ಬಂದ್ಬಿಟ್ಟು ರೈಟ್ ಆನ್ಸರ್. ಓಕೆ, ಈಗ ಸಿಕ್ಸ್ತ್ ಕ್ವಶನ್ ನೋಡ್ರಿ, ಅವ್ರು ಏನ್ ಕೇಳ್ತಾ ಇದಾರೆ, ದ ವ್ಯಾಲ್ಯೂ ಆಫ್ ಸೀಕೆಂಡ್ ಸ್ಕ್ವೇರ್ ಥೀಟಾ ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಈಸ್. ಓಕೆ, ನಮಗೆ ಫಾರ್ಮುಲಾ ಏನ್ ಗೊತ್ತಂದ್ರೆ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಸೀಕೆಂಡ್ ಸ್ಕ್ವೇರ್ ಥೀಟಾ ಅಂತ ಗೊತ್ತು. ಈ ಪ್ಲಸ್ ಟ್ಯಾನ್ ಸ್ಕ್ವೇರ್ ಹಾಕೊಂಡು ಹೋದ್ರೆ ಏನಾಗುತ್ತೆ ನೋಡ್ರಿ, ಪ್ಲಸ್ ಟ್ಯಾನ್ ಸ್ಕ್ವೇರ್ ಹಾಕೊಂಡು ಹೋದ್ರೆ ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಆಗುತ್ತೆ. ಸೊ ನೀವೇ ನೋಡಿದ್ರೆ ಸೀಕೆಂಡ್ ಸ್ಕ್ವೇರ್ ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಏನಂತ ಬರಿಬಹುದು, 1 ಅಂತ ಬರಿಬಹುದು. ಆಪ್ಷನ್ ಡಿ ಬಂದ್ಬಿಟ್ಟು ರೈಟ್ ಆನ್ಸರ್. ಈಗ ಸೆವೆಂತ್ ಕ್ವಶನ್ ನೋಡ್ರಿ, ಇನ್ ದ ಫಿಗರ್ ಅವರೇ ಡಯಾಗ್ರಾಮ್ ಕೊಟ್ಟಿದ್ದಾರೆ. ಅವ್ರೇನ್ ಕೊಟ್ಟಿದ್ದಾರೆ, ಟಿ ಪ್ಯಾರಲಲ್ ಟು ಪಿ ಸಿ, ಟಿ ಪ್ಯಾರಲಲ್ ಟು ಪಿ ಸಿ ಅಂತ ಕೊಟ್ರೆ, ಸೊ ನಾವೇನು ಪಿ ಪಿ ಟಿ ಅಪ್ಲೈ ಮಾಡ್ಬೋದು. ಟಿ ಪ್ಯಾರಲಲ್ ಟು ಬಿ ಸಿ ಇದ್ರೆ ಬೈ ಬಿ ಪಿ ಟಿ ಏನ್ ಬರಿಬೋದು ನೋಡ್ರಿ, ಬೈ ಪಿ ಪಿ ಟಿ ಏನ್ ಬರಿಬೋದು ಅವಾಗ, ಎ ಡಿ ಬೈ ಡಿ ಬಿ ಇಸ್ ಈಕ್ವಲ್ ಟು ಎ ಇ ಬೈ ಇ ಸಿ ಅಂತ ಬರಿಬೋದು. ಸೊ ಅದನ್ನ ಬರಿತೀನಿ, ಎ ಡಿ ಬೈ ಡಿ ಬಿ ಇಸ್ ಈಕ್ವಲ್ ಟು ಎ ಇ ಬೈ ಇ ಸಿ. ಓಕೆ, ಈಗ ಸಬ್ಸ್ಟಿಟ್ಯೂಟ್ ಮಾಡೋಣ. ಎ ಡಿ ವ್ಯಾಲ್ಯೂ ಏನ್ ಕೊಟ್ಟಿದ್ದಾರೆ, 2 ಅಂತ ಕೊಟ್ಟಿದ್ದಾರೆ, 2 ಬರಿತೀನಿ, ಡಿವೈಡೆಡ್ ಬೈ ಡಿ ಬಿ ವ್ಯಾಲ್ಯೂ ಏನ್ ಕೊಟ್ಟಿದ್ದಾರೆ, ಡಿ ಬಿ ವ್ಯಾಲ್ಯೂ 6 ಅಂತ ಕೊಟ್ಟಿದ್ದಾರೆ. ಓಕೆ, 6 ಅಂತ ಬರಿತೀನಿ, ಇಸ್ ಈಕ್ವಲ್ ಟು ಈಗ ಎ ಇ ವ್ಯಾಲ್ಯೂ ಏನ್ ಕೊಟ್ಟಿದ್ದಾರೆ, 1 ಕೊಟ್ಟಿದ್ದಾರೆ. ಓಕೆ, ಆಮೇಲೆ ಈಗ ನಾವೇನು ಇ ಸಿ ಕಂಡಿಬೇಕು. ಸೊ ಇ ಸಿನ ಆಸ್ ಇಟ್ ಈಸ್ ಬರಿತೀನಿ. ಓಕೆ, ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಸೊ ಏನಾಗುತ್ತೆ, 2 ಇಂಟು ಇ ಸಿ, 2 ಇಂಟು ಇ ಸಿ ಇಸ್ ಈಕ್ವಲ್ ಟು 6 ಇಂಟು 1 ಆಗುತ್ತೆ.
ಇ ಸಿ ಇಸ್ ಈಕ್ವಲ್ ಟು 6 1 ಜಾ 6 ಇಂಟು 2 ಈ ಕಡೆ ಬಂದ್ರೆ ಡಿವೈಡ್ ಬೈ 2 ಆಗುತ್ತೆ. 2 1 ಜಾ 2 3 ಜಾ, ಸೊ ಏನಾಗುತ್ತೆ 3 ಸೆಂಟಿಮೀಟರ್ ಬರುತ್ತೆ. ಸೊ ಆಪ್ಷನ್ ಬಿ ಬಂದ್ಬಿಟ್ಟು ರೈಟ್ ಆನ್ಸರ್. ಓಕೆ, ಆಮೇಲೆ 8th ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ದ ಮೀನ್ ಅಂಡ್ ಮೋಡ್ ಆಫ್ ಎ ಡಾಟಾ ಆರ್ 7.5 ಅಂಡ್ 6. ಓಕೆ, ಏನೇನ್ ಕೊಟ್ಟಿದ್ದಾರೆ ನೋಡ್ರಿ. ಮೀನ್ ಕೊಟ್ಟಿದ್ದಾರೆ ಎಷ್ಟು 7.5 ಕೊಟ್ಟಿದ್ದಾರೆ. ಆಮೇಲೆ ಮೋಡ್ ಕೊಟ್ಟಿದ್ದಾರೆ. ಓಕೆ, ಮೋಡ್ ಬಂದ್ಬಿಟ್ಟು 6 ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ದ ಮೀಡಿಯನ್ ಫಾರ್ ದಿಸ್ ಡಾಟಾ ಈಸ್, ಓಕೆ, ನಮಗೆ ಎಂಪಿರಿಕಲ್ ಫಾರ್ಮುಲಾ ಗೊತ್ತು. ಏನದು 3 ಮೀಡಿಯನ್ ಇಸ್ ಈಕ್ವಲ್ ಟು 2 ಮೀನ್ ಪ್ಲಸ್ ಮೋಡ್. ಇದು ಬಂದ್ಬಿಟ್ಟು ಫಾರ್ಮುಲಾ. ಈಗ ಸಬ್ಸ್ಟಿಟ್ಯೂಟ್ ಮಾಡೋಣ. 3 ಮೀಡಿಯನ್ ಇಸ್ ಈಕ್ವಲ್ ಟು, ಓಕೆ, 2 ಇಂಟು ಮೀನ್ ವ್ಯಾಲ್ಯೂ ಎಷ್ಟಿದೆ, ಮೀನ್ ವ್ಯಾಲ್ಯೂ 7.5 ಇದೆ. 7.5 ಪ್ಲಸ್ ಮೋಡ್ ವ್ಯಾಲ್ಯೂ ಎಷ್ಟಿದೆ 6 ಇದೆ. ಸೊ ಏನಾಯ್ತು 3 ಮೀಡಿಯನ್ ಇಸ್ ಈಕ್ವಲ್ ಟು, ಓಕೆ, 7.5 ಇಂಟು 2, 7.5 ನ ಡಬಲ್ ಮಾಡಿದ್ರೆ ಎಷ್ಟಾಗುತ್ತೆ 15 ಆಗುತ್ತೆ. 15 ಪ್ಲಸ್ 6, ಸೊ ನಥಿಂಗ್ ಬಟ್ 21 ಆಗುತ್ತೆ. ಓಕೆ, 3 ಮೀಡಿಯನ್ ಎಷ್ಟಾಯ್ತು 21 ಆಯ್ತು. ಈಗ ಮೀಡಿಯನ್ ಇಸ್ ಈಕ್ವಲ್ ಟು, ಓಕೆ, 21 ಇಂಟು 3 ಕಡೆ ಬಂದ್ರೆ ಡಿವೈಡ್ ಬೈ 3 ಆಯ್ತು. 3 1 ಜಾ 3 7 ಜಾ, ಸೊ ಮೀಡಿಯನ್ ಬಂದ್ಬಿಟ್ಟು ಎಷ್ಟು 7 ಬಂತು. ಆಪ್ಷನ್ ಸಿ ಬಂದ್ಬಿಟ್ಟು ರೈಟ್ ಆನ್ಸರ್. 9th ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ರೈಟ್ ದ ಎಲ್ಸಿಎಂ ಆಫ್ 5 ಅಂಡ್ 7. ಓಕೆ, ಸೊ 5 ಅಂಡ್ 7 ಗೆ ಎಲ್ಸಿಎಂ ಕಂಡುಬೇಕು. ಈಗ ನೀವು ನೋಡಿದ್ರೆ 5 7 ಒಂದೇ ಟೇಬಲ್ ಅಲ್ಲಿ ಹೋಗಲ್ಲ. ಸೊ ಎಲ್ಸಿಎಂ ಏನಾಗುತ್ತೆ 5 ಇಂಟು 7 ಆಗುತ್ತೆ. 5 7 ಜಾ 35. ಸೊ ಎಲ್ಸಿಎಂ ಬಂದ್ಬಿಟ್ಟು 35. ಓಕೆ, ಈಗ 10th ಕ್ವಶನ್ ನೋಡ್ರಿ. ರೈಟ್ ದ ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಶನ್ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಈಕ್ವಲ್ ಟು 0. ಓಕೆ, ಸೊ ಈ ಜನರಲ್ ಫಾರ್ಮ್ ಗೆ ರೂಟ್ಸ್ ಏನಿರುತ್ತೆ. ಜನರಲ್ ಫಾರ್ಮ್ ಗೆ ರೂಟ್ ಬಂದ್ಬಿಟ್ಟು x ಇಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಬಿ ಸ್ಕ್ವೇರ್ ಮೈನಸ್ 4ac ಹೋಲ್ ಡಿವೈಡೆಡ್ ಬೈ 2a. ಓಕೆ, ಇದು ಬಂದ್ಬಿಟ್ಟು ರೂಟ್ಸ್ ಆಫ್ ದ ಜನರಲ್ ಕ್ವಾಡ್ರಾಟಿಕ್ ಈಕ್ವೇಶನ್. ಓಕೆ, ಈಗ 11th ಕ್ವಶನ್ ಅವ್ರು ಏನ್ ಕೊಟ್ಟಿದ್ದಾರೆ ನೋಡ್ರಿ. ರೈಟ್ ದ ಫಾರ್ಮುಲಾ ಟು ಫೈಂಡ್ ದ ಏರಿಯಾ ಆಫ್ ಎ ಸೆಕ್ಟರ್ ಆಫ್ ಎ ಸರ್ಕಲ್ ವಿತ್ ರೇಡಿಯಸ್ ಆರ್ ಅಂಡ್ ಆಂಗಲ್ ಥೀಟಾ. ಸೊ ಅವ್ರು ಏನ್ ಕೇಳ್ತಾ ಇದ್ದಾರೆ, ಏರಿಯಾ ಆಫ್ ಸೆಕ್ಟರ್ ಫಾರ್ಮುಲಾ ಕೇಳ್ತಾ ಇದ್ದಾರೆ. ಸೊ ಏರಿಯಾ ಆಫ್ ಸೆಕ್ಟರ್ ಬಂದ್ಬಿಟ್ಟು ಥೀಟಾ ಬೈ 360 ಇಂಟು 5r ಸ್ಕ್ವೇರ್. ಇದು ಬಂದ್ಬಿಟ್ಟು ಏರಿಯಾ ಆಫ್ ಸೆಕ್ಟರ್ ಫಾರ್ಮುಲಾ. ಓಕೆ, ಈಗ 12th ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ರೈಟ್ ದ ಫಾರ್ಮುಲಾ ಟು ಫೈಂಡ್ ದ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಎ ಸಾಲಿಡ್ ಹೆಮಿಸ್ಪಿಯರ್ ಹ್ಯಾವಿಂಗ್ ರೇಡಿಯಸ್ ಆರ್. ಓಕೆ, ಇಲ್ಲಿ ಏನ್ ಕೇಳ್ತಾ ಇದ್ದಾರೆ ಟಿ ಎಸ್ ಎ ಆಫ್ ಎ ಹೆಮಿಸ್ಪಿಯರ್ ಕೇಳ್ತಾ ಇದ್ದಾರೆ. ಓಕೆ, ಸೊ ಟಿ ಎಸ್ ಆಫ್ ಹೆಮಿಸ್ಪಿಯರ್ ಬಂದ್ಬಿಟ್ಟು ಏನು 3πr ಸ್ಕ್ವೇರ್. ಓಕೆ, ಇದು ಬಂದ್ಬಿಟ್ಟು ಇದ್ರದ್ದು ಫಾರ್ಮುಲಾ. ಈಗ 13th ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ರೈಟ್ ದ ಡಿಸ್ಟೆನ್ಸ್ ಆಫ್ ಎ ಪಾಯಿಂಟ್ ಪಿ ಎ ಆಫ್ ಎಕ್ಸ್ ಕಮ ವೈ ಫ್ರಮ್ ದ ಒರಿಜಿನ್. ಫ್ರಮ್ ದ ಒರಿಜಿನ್ ಅಂದ್ರೆ ಡಿಸ್ಟೆನ್ಸ್ ಫಾರ್ಮುಲಾ ಏನಾಗುತ್ತೆ ಟಿ ಇಸ್ ಈಕ್ವಲ್ ಟು ರೂಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಇದು ಬಂದ್ಬಿಟ್ಟು ಡಿಸ್ಟೆನ್ಸ್ ಫಾರ್ಮುಲಾ ಫ್ರಮ್ ದ ಒರಿಜಿನ್. ಓಕೆ, ನೆಕ್ಸ್ಟ್ 14th ಕ್ವಶನ್ ಇಲ್ಲಿ ಏನ್ ಕೇಳ್ತಾ ಇದ್ದಾರೆ ನೋಡ್ರಿ. ವಾಟ್ ಈಸ್ ದ ಸಮ್ ಆಫ್ ದ ಪ್ರಾಬಬಿಲಿಟೀಸ್ ಆಫ್ ಆಲ್ ದ ಎಲಿಮೆಂಟರಿ ಇವೆಂಟ್ಸ್ ಆಫ್ ಎನ್ ಎಕ್ಸ್ಪೆರಿಮೆಂಟ್. ಓಕೆ, ಸೊ ಆನ್ಸರ್ ಏನು 1. ಯಾಕಂದ್ರೆ ಸಮ್ ಆಫ್ ದ ಪ್ರಾಬಬಿಲಿಟೀಸ್ ಆಫ್ ಆಲ್ ಎಲಿಮೆಂಟರಿ ಇವೆಂಟ್ಸ್ ಬಂದ್ಬಿಟ್ಟು ಯಾವಾಗ ಏನಿರುತ್ತೆ 1 ಇರುತ್ತೆ. ಓಕೆ, ನೆಕ್ಸ್ಟ್ 15th ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ದ ಲೆಂತ್ ಆಫ್ ದ ಟ್ಯಾಂಜೆಂಟ್ ಡ್ರಾನ್ ಫ್ರಮ್ ಎ ಪಾಯಿಂಟ್ ಪಿ ಟು ದಿ ಸರ್ಕಲ್ with the center O is 8 centimeter. If the distance of a point P from the center is 10 centimeter, then find the radius of the circle. Okay, so diagram ಅವರೇ ಕೊಟ್ಟಿದ್ದಾರೆ. ರೇಡಿಯಸ್ ಆಫ್ ದ ಸರ್ಕಲ್ ಇಲ್ಲೇನು OA. ಓಕೆ, ಇದನ್ನ ಕಂಡಿಡಿಬೇಕು. ಓಕೆ, ನಾನೇನ್ ಕಂಡಿಡಿಬೇಕು OA ಕಂಡಿಡಿಬೇಕು. ಓಕೆ, ಈಗ ನೀವು ನೋಡಿದ್ರೆ ಒಂದ್ ಆಂಗಲ್ 90 ಡಿಗ್ರಿ ಇದೆ. ಒಂದ್ ಆಂಗಲ್ 90 ಡಿಗ್ರಿ ಇದ್ರೆ ಪೈಥಾಗರಸ್ ಥಿಯರಂ ಅಪ್ಲೈ ಮಾಡ್ಬೋದು. ಸೊ ಅಪ್ಲೈ ಪೈಥಾಗರಸ್ ಥಿಯರಂ ಟು ಟ್ರಯಾಂಗಲ್ ಯಾವ್ದಿದು OAP. ಓಕೆ, ಸೊ ಒಂದ್ ಆಂಗಲ್ 90 ಡಿಗ್ರಿ ಇದ್ರೆ ಇದ್ರ ಅಪೋಸಿಟ್ ಇರೋದು ಏನಾಗುತ್ತೆ ಹೈಪೋಟೆನಸ್ ಆಗುತ್ತೆ. ಇದು ಹೈಪೋಟೆನಸ್ ಆಯ್ತು. ಓಕೆ, ಇದೇನಾಗುತ್ತೆ ಆಲ್ಟಿಟ್ಯೂಡ್ ಆಗುತ್ತೆ. ಅವಾಗ ಈ OA ಬಂದ್ಬಿಟ್ಟು ಏನು ಬೇಸ್ ಆಗುತ್ತೆ. ಓಕೆ, ಸೊ ಪೈಥಾಗರಸ್ ಥಿಯರಂ ಜನರಲ್ ಫಾರ್ಮ್ ಏನು ಹೈಪೋಟೆನಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಆಲ್ಟಿಟ್ಯೂಡ್ ಸ್ಕ್ವೇರ್ ಪ್ಲಸ್ ಬೇಸ್ ಸ್ಕ್ವೇರ್ ಅಂತ ಗೊತ್ತು.
ಓಕೆ. ಈಗ ಹೈಪೋಟೆನ್ಯೂಸ್ ವ್ಯಾಲ್ಯೂ ಏನಿದೆ 10 ಇದೆ. 10 ಸ್ಕ್ವೇರ್ ಇಸ್ ಈಕ್ವಲ್ ಟು ಓಕೆ ಆಲ್ಟಿಟ್ಯೂಡ್ ಏನಿದೆ 8 ಇದೆ. ಓಕೆ 8 ಸ್ಕ್ವೇರ್ ಪ್ಲಸ್ ಬೇಸ್ ಬಂದ್ಬಿಟ್ಟು ಏನಿದೆ, ಬೇಸ್ ಬಂದ್ಬಿಟ್ಟು ಓ ಎ ಇದೆ. ಸೊ ಓ ಎ ಸ್ಕ್ವೇರ್ ಅಂತ ಬರೀತೀವಿ. ಓಕೆ. ಈಗ ಏನಾಗುತ್ತೆ ನೋಡ್ರಿ, 10 ಸ್ಕ್ವೇರ್ ಎಷ್ಟು 100 ಇಸ್ ಈಕ್ವಲ್ ಟು 8 ಸ್ಕ್ವೇರ್ ಎಷ್ಟು 64 ಪ್ಲಸ್ ಓ ಎ ಸ್ಕ್ವೇರ್. ಇದನ್ನ ಉಲ್ಟಾ ಬರೆದ್ರೆ 64 ಪ್ಲಸ್ ಓ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು 100. ಓ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು 100. ಈ ಪ್ಲಸ್ 64 ಈ ಕಡೆ ಹೋದ್ರೆ ಮೈನಸ್ 64 ಆಗುತ್ತೆ. ಓಕೆ. ಸೊ ಓ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು 100 ಅಲ್ಲಿ 64 ಹೋದ್ರೆ 36. ಓ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು 36 ಏನೇನು ಬರಿಬಹುದು, 6 ಸ್ಕ್ವೇರ್ ಅಂತ ಬರಿಬಹುದು. ಸ್ಕ್ವೇರ್ ಸ್ಕ್ವೇರ್ ಕ್ಯಾನ್ಸಲ್ ಆಗಿ ಓ ಎ ಬಂದ್ಬಿಟ್ಟು 6 ಸೆಂಟಿಮೀಟರ್ ಅಂತ ಗೊತ್ತಾಯ್ತು. ಓ ಎ ಅಂದ್ರೆ ನಥಿಂಗ್ ಬಟ್ ಏನಿದು ರೇಡಿಯಸ್. ಸೊ ರೇಡಿಯಸ್ ಆಫ್ ದ ಸರ್ಕಲ್ ಬಂದ್ಬಿಟ್ಟು 6 ಸೆಂಟಿಮೀಟರ್. ಓಕೆ. ಸೊ ಇಲ್ಲಿ ರೇಡಿಯಸ್ ಆಫ್ ದ ಸರ್ಕಲ್ ಏನಂತ ಬರೀರಿ 6 ಸೆಂಟಿಮೀಟರ್ ಅಂತ ಬರೀರಿ. ಓಕೆ. ಈಗ ನೆಕ್ಸ್ಟ್ ಕ್ವಶನ್ 16th ಕ್ವಶನ್. ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಇಫ್ ದ ಪೇರ್ ಆಫ್ ಲೀನಿಯರ್ ಇಕ್ವೇಶನ್, ಎರಡು ಇಕ್ವೇಶನ್ ಕೊಟ್ಟಿದ್ದಾರೆ. ಓಕೆ, ಅದನ್ನ ಇಲ್ಲಿ ಸಪರೇಟ್ ಆಗಿ ಬರೀತೀನಿ. 2x ಪ್ಲಸ್ 3y ಮೈನಸ್ ಪಿ ಅಂತ ಕೊಟ್ಟಿದ್ದಾರೆ, ಪಿ ಈಕ್ವಲ್ ಟು 0. ಇನ್ನೊಂದು ಇಕ್ವೇಶನ್ ಬಂದ್ಬಿಟ್ಟು 4x ಪ್ಲಸ್ 6y ಮೈನಸ್ 18 ಈಕ್ವಲ್ ಟು 0 ಅಂತ ಕೊಟ್ಟಿದ್ದಾರೆ. ಓಕೆ. ಆಮೇಲೆ ಏನ್ ಕೊಟ್ಟಿದ್ದಾರೆ, ಆಸ್ ಇನ್ಫಿನಿಟ್ಲಿ ಮೆನಿ ಸೊಲ್ಯೂಷನ್. ಓಕೆ. ಸೊ ಇನ್ಫಿನಿಟ್ಲಿ ಮೆನಿ ಸೊಲ್ಯೂಷನ್ ಅಂದ್ರೆ ಕಂಡೀಷನ್ ಏನು, a1 by a2 is equal to b1 by b2 is equal to c1 by c2 ಅಂತ ಅರ್ಥ. ಓಕೆ. ಅವ್ರು ಏನ್ ಕೇಳ್ತಾ ಇದಾರೆ, ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಪಿ. ಓಕೆ. ಅವ್ರಿಗೆ ಏನ್ ಬೇಕು, ಪಿ ವ್ಯಾಲ್ಯೂ ಬೇಕು. ಓಕೆ. ಸೊ ಇದು ಯಾವ ಫಾರ್ಮ್ ಅಲ್ಲಿ ಇದೆ, ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಈಕ್ವಲ್ ಟು 0 ಫಾರ್ಮ್ ಅಲ್ಲಿ ಇದೆ. ಇದು ಕೂಡ ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಈಕ್ವಲ್ ಟು 0 ಫಾರ್ಮ್ ಅಲ್ಲಿ ಇದೆ. ಓಕೆ. ಇದನ್ನ ಏನಂತ ಬರಿಬಹುದು, ಇದನ್ನ ಎರಡು ಇಕ್ವೇಶನ್ ಇರೋದ್ರಿಂದ ಇದನ್ನ ಏನಂತ ಬರ್ತೀನಿ, a1 b1 c1 ಅಂತ ಬರಿತೀನಿ. ಇದನ್ನ a2 b2 c2 ಅಂತ ಬರಿತೀನಿ. ಈಗ ಹೇಳ್ರಿ, a1 ವ್ಯಾಲ್ಯೂ ಎಷ್ಟು 2, b1 ವ್ಯಾಲ್ಯೂ ಎಷ್ಟು 3, c1 ವ್ಯಾಲ್ಯೂ ನೋಡ್ರಿ ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. ಸೊ c1 ವ್ಯಾಲ್ಯೂ ಏನು ಮೈನಸ್ ಪಿ. a2 ವ್ಯಾಲ್ಯೂ ಏನು 4 ಆಗುತ್ತೆ. b2 ವ್ಯಾಲ್ಯೂ 6 ಆಗುತ್ತೆ. c2 ವ್ಯಾಲ್ಯೂ ನೋಡಿದ್ರೆ ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. ಏನ್ ತಗೋಬೇಕು, ಮೈನಸ್ 12 ಅಂತ ತಗೋಬೇಕು. ಈಗ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ a1 ವ್ಯಾಲ್ಯೂ 2, a2 ವ್ಯಾಲ್ಯೂ ಏನು 4. ಓಕೆ. b1 ವ್ಯಾಲ್ಯೂ ಏನು 3, b2 ವ್ಯಾಲ್ಯೂ ಏನು 6, c1 ವ್ಯಾಲ್ಯೂ ಏನು ಮೈನಸ್ ಪಿ. ಓಕೆ, ಹೋಲ್ ಡಿವೈಡೆಡ್ ಬೈ c2 ವ್ಯಾಲ್ಯೂ ಏನು ಮೈನಸ್ 12. ಓಕೆ, ಕ್ಯಾನ್ಸಲ್ ಮಾಡ್ರೆ 2 1 ಜಾ 2 2 ಜಾ 3 1 ಜಾ 3 2 ಜಾ. ಓಕೆ. ಸೊ ಈಗ ನಮ್ಗೆ ಏನ್ ಗೊತ್ತು, 1/2 ಇಸ್ ಈಕ್ವಲ್ ಟು 1/2 ಇಸ್ ಈಕ್ವಲ್ ಟು ಮೈನಸ್ ಪಿ ಬೈ 12. ಸೊ ನಾನೇ ಮೈನಸ್ ಪಿ ಬೈ ಮೈನಸ್ 12. ಸೊ ನಾನೇನ್ ಮಾಡ್ತೀನಿ, ಇವ್ರಿಬ್ಬರನ್ನ ಈಕ್ವಲ್ ತಗೊಂತೀನಿ. ಸೊ ಅವಾಗ ಏನಾಗುತ್ತೆ, 1/2 ಇಸ್ ಈಕ್ವಲ್ ಟು ಮೈನಸ್ ಪಿ ಬೈ ಮೈನಸ್ 12. ಮೈನಸ್ ಮೈನಸ್ ಕ್ಯಾನ್ಸಲ್ ಆಯ್ತು. ಓಕೆ. ಸೊ ಈಗ ಉಳ್ದಿದ್ದೇನು, ಈಗ ಉಳ್ದಿದ್ದು 1/2 ಇಸ್ ಈಕ್ವಲ್ ಟು ಪಿ ಬೈ 12. ಓಕೆ. ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ, ಏನಾಗುತ್ತೆ 2p ಇಸ್ ಈಕ್ವಲ್ ಟು 1 ಇಂಟು 12 ಆಗುತ್ತೆ. p ಇಸ್ ಈಕ್ವಲ್ ಟು 1 12 ಜಾ 12 ಇಂಟು 2 ಈ ಕಡೆ ಬಂದ್ರೆ ಡಿವೈಡ್ ಬೈ 2 ಆಯ್ತು. 2 1 ಜಾ 2 6 ಜಾ. ಪಿ ವ್ಯಾಲ್ಯೂ ಏನು 6. ಓಕೆ. ಪಿ ವ್ಯಾಲ್ಯೂ 6 ಬಂದ್ಬಿಟ್ಟು ರೈಟ್ ಆನ್ಸರ್. ಓಕೆ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ನನ್ನ ಚಾನೆಲ್ ನೀವು ಸಬ್ಸ್ಕ್ರೈಬ್ ಮಾಡ್ರಿ, ಅದ್ರ ಜೊತೆಗೆ ಜಾಯ್ನ್ ಆಗ್ರಿ. ಜಾಯ್ನ್ ಆಗೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ಎಕ್ಸಾಮ್ ಅಲ್ಲಿ ಯಾವ ಟೈಪ್ ಕ್ವಶನ್ಸ್ ಬರುತ್ತೆ, ಆಮೇಲೆ ಯಾವ್ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಅವನ್ನ ಯಾವ ತರ ಈಸಿಯಾಗಿ ಟ್ರಿಕ್ಕಿಯಾಗಿ ಸಾಲ್ವ್ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ. ಸೊ ಅದಕ್ಕೋಸ್ಕರ ನನ್ನ ಚಾನೆಲ್ ನ ಜಾಯ್ನ್ ಆಗ್ರಿ. ಆಮೇಲೆ ನನ್ನ ಚಾನೆಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೋ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಓಕೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕ್, ಟೆಲಿಗ್ರಾಮ್ ಚಾನಲ್ ಲಿಂಕ್, ಆಮೇಲೆ ಮ್ಯಾಥ್ಸ್ 2025 ಸಪ್ಲಿಮೆಂಟರಿ ಕ್ವಶನ್ ಪೇಪರ್ದು ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡಿ ಆ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅದನ್ನ ನೀವು ರೆಫರ್ ಮಾಡ್ರಿ. ಆಮೇಲೆ ನಿಮಗೆ ಏನಾದ್ರೂ ಡೌಟ್ ಇದ್ರೆ, ಇಲ್ಲ ಏನಾದ್ರೂ ಅಪ್ಡೇಟ್ ಬೇಕಂದ್ರೆ ನಾನು ಇನ್ಸ್ಟಾಗ್ರಾಮ್ ಅಥವಾ ಟೆಲಿಗ್ರಾಮ್ ಚಾನಲ್ಗೆ ಮೆಸೇಜ್ ಮಾಡ್ರಿ.